ಡೆನ್ಸಿಟಿನೂ ಕಡಿಮೆ ಇದೆ ಕಣೋ. 740 ಇದೆ, 743 ಇದೆ ಡೆನ್ಸಿಟಿ. 750 ಮೇಲೆ ಇರಬೇಕು, ಅದಕ್ಕೆ ಕಡಿಮೆ ಇದೆ ಪೆಟ್ರೋಲು. ಆಗಿದೆ ಗುರು, ವರ್ಣ ಆಕ್ಸಿಡೆಂಟ್ ಆಗಿದೆ ನೋಡಿ. ಎಲ್ರಿಗೂ ನಮಸ್ಕಾರ, ನಾನೇನು ಥ್ರಾಟಲ್ ಕನ್ನಡ. ಸೊ ಇವತ್ತು ಬಂದು ಡೇ 4. ನಾವಿವತ್ತು ಟ್ರಾವೆಲ್ ಮಾಡಬೇಕಾಗಿರೋದು ಚಂಡೀಗಢಕ್ಕೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಡೆಲ್ಲಿಲಿ ಸ್ಟೇ ಆಗೋಣ ಅಂತ. ಬಟ್ ಎಲ್ಲರೂ ಜೋಶಲ್ಲಿ ಇದ್ದಿದ್ದರಿಂದ ಡೈರೆಕ್ಟ್ ಚಂಡೀಗಢಗೆ ಹೊಡೆದ್ಬಿಡೋಣ ಅಂದರು. ಸೊ ನಾವು ನಮ್ಮ ಜರ್ನಿನ ಝಾನ್ಸಿಯಿಂದ ಶುರು ಮಾಡಿದ್ವಿ. ಬರ್ತಾ ಬರ್ತಾ ಟೆಂಪ್ರೇಚರ್ ಜಾಸ್ತಿ ಆಗ್ತಾನೇ ಇತ್ತು. ಸೀರಿಯಸ್ಲಿ ಗುರು, ಎಷ್ಟು ದಿನದಲ್ಲಿ ನನಗೆ ಇದರಷ್ಟು ಸೆಕೆ ಯಾವತ್ತೂ ಆಗಿರಲಿಲ್ಲ. ಡಿಹೈಡ್ರೇಷನ್ ಸಿಕ್ಕಾಪಟ್ಟೆ ಆಗ್ತಿತ್ತು. ಅದಕ್ಕೆ ಸೈಡ್ಗೆ ನಿಲ್ಲಿಸಿ ಹೈಡ್ರೇಷನ್ ಬ್ರೇಕ್ ತೊಗೊಂಡೆ. ನನಗಂತೂ ಸಾಕಾಯಿತು, ಇನ್ನೇನು ಕ್ವಿಟ್ ಮಾಡೋಣ ಅನಿಸ್ತಿತ್ತು. ಅಷ್ಟೊಂದು ಸುಸ್ತಾಗಿತ್ತು. ಯಾಕಂದರೆ ಡೈಲಿ 700 ಕಿಲೋಮೀಟರ್ ಓಡಿಸೋದು ಅಂದರೆ ತಮಾಷೆ ಅಲ್ಲ. ಮಧ್ಯದಲ್ಲಿ ಒಂದು ಫ್ಯೂಲ್ ಸ್ಟಾಪ್ ಹಾಕಿದ್ವಿ. ಪೆಟ್ರೋಲ್ ಪ್ರೈಸ್ ಇಲ್ಲಿ ನೋಡಿ ಶಾಕ್ ಆಯಿತು. ಡೆನ್ಸಿಟಿನೂ ಕಡಿಮೆ ಇದೆ ಕಣೋ. 740 ಇದೆ, 743 ಇದೆ ಡೆನ್ಸಿಟಿ. 750 ಮೇಲೆ ಇರಬೇಕು, ಅದಕ್ಕೆ ಕಡಿಮೆ ಇದೆ ಪೆಟ್ರೋಲು. ಸೊ ನಾರ್ಮಲ್ ಡೆನ್ಸಿಟಿ ಇರಬೇಕಾಗಿರೋದು 750 ಮೇಲೆ. ಯಾವಾಗಲೂ ಅಷ್ಟೇ ಪೆಟ್ರೋಲ್ ಹಾಕ್ಸ್ಕೊಬೇಕಾದ್ರೆ ಡೆನ್ಸಿಟಿನ ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ, 750 ಮೇಲೆ ಇರಬೇಕು. ಸೊ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಹಾಗೆ ಸಣ್ಣ ಸ್ನ್ಯಾಕ್ ಬ್ರೇಕ್ಗೆ ನಿಲ್ಲಿಸಿದ್ವಿ. ಇನ್ನು ಡೆಲ್ಲಿಗೆ 100 ಕಿಲೋಮೀಟರ್ಸ್ ಇತ್ತು. ಬಟ್ ನಾವು ಹೋಗ್ಬೇಕಾಗಿರೋದು ಚಂಡೀಗಢಗೆ, ಅದು ಇನ್ನೂ 350 ಕಿಲೋಮೀಟರ್ಸ್ ಇತ್ತು. ಟೈಮ್ ಆಲ್ರೆಡಿ 8:30 ಆಗಿತ್ತು. ಬಟ್ ನಾವು ಚಂಡೀಗಢಲ್ಲೇ Airbnb ಬುಕ್ ಮಾಡ್ಕೊಂಡಿದ್ವಿ. ಇರಲಿ ಪರವಾಗಿಲ್ಲ, ಎಷ್ಟು ಕಷ್ಟ ಆದರೂ ಸರಿ ಅಂದ್ಬಿಟ್ಟು ಇವತ್ತೇ ರೀಚ್ ಆಗೋಣ ಅಂದ್ಕೊಂಡು ಹಾಗೆ ಓಡಿದ್ವಿ. ಕೊನೆಗೂ ಡೆಲ್ಲಿ ಸಿಟಿ ಬಂತು. ಮಧ್ಯೆ ಎಂಟರಾಗಿ ಹಂಗೆ ಸಿಟಿನ ನೋಡಿಕೊಂಡು ಎಲ್ಲೂ ಸ್ಟಾಪ್ ಮಾಡಿದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಂಗೆ ಮಾಡ್ತಾ ಮಾಡ್ತಾ ಸಿಟಿಯಿಂದ ಎಕ್ಸಿಟ್ ಆಗಿ ಕೊನೆಗೂ ಹೈವೇಗೆ ಜಾಯ್ನ್ ಆದ್ವಿ. ಹಂಗೆ ಬರ್ತಾ ಬರ್ತಾ ನೋಡಿದ್ವಿ, ಮಧ್ಯದಲ್ಲಿ ಒಂದು ವರ್ಣ ಆಕ್ಸಿಡೆಂಟ್ ಆಗಿತ್ತು. ಸದ್ಯ ಯಾರಿಗೇನಾಗಿರಲಿಲ್ಲ, ಬಟ್ ಗಾಡಿಗೆ ತುಂಬ ಡ್ಯಾಮೇಜ್ ಆಗಿತ್ತು. ಕೊನೆಗೂ ಓಡಿಸ್ತಾ ಟೈಮ್ ಆಗಿದ್ದು ರಾತ್ರಿ 3 ಗಂಟೆ. ಕೊನೆಗೂ ನಾವು ನಮ್ಮ ಸ್ಟೇಗೆ ರೀಚ್ ಆದ್ವಿ. ಲಿಟ್ರಲಿ ಇವತ್ತು ಸ್ಟ್ರೆಸ್ ತೊಗೊಂಡಷ್ಟು ಯಾವತ್ತೂ ತೊಗೊಂಡಿರಲಿಲ್ಲ. ಅದಕ್ಕೆ ಪ್ರೈಸೇ ನಮ್ಮ Airbnb ಅಂತಲೇ ಹೇಳ್ಬೋದು. ಕ್ರೇಜಿಯಾಗಿತ್ತು ಗೊತ್ತಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನನಗೆ